ಸಮುದ್ರಾಲ ಎನ್ನುವ ಊರಿನಲ್ಲಿ ಸುಧಾಕರ್ ವೈದೇಹಿ ಎನ್ನುವ ಕೋಳಿ ವ್ಯಾಪಾರ ಮಾಡುವ ದಂಪತಿಗಳು ಇದ್ರು. ಅವರಿಬ್ಬರು ಮನೆಯ ಬಳಿಯೇ ಕೋಳಿಯ ವ್ಯಾಪಾರವನ್ನು ಮಾಡಿಕೊಂಡು ಹಾಗೇನೆ ಅವರ ಮಗಳಾದ ವೈಶಾಲಿಯನ್ನು ಮುದ್ದಾಗಿ ನೋಡ್ಕೊಳ್ತಾ ಇದ್ರು. ಮಗಳನ್ನು ಪ್ರೈವೇಟ್ ಶಾಲೆಯಲ್ಲಿ ಅವರಿಗೆ ಇರುವ ಆಸ್ತಿಯಲ್ಲಿ ಓದಿಸ್ತಾ ಇದ್ರು. ವೈದೇಹಿ ಮನೆಯಲ್ಲಿ ಕೋಳಿಗಳನ್ನು ನೋಡಿಕೊಂಡು ಅವುಗಳಿಗೆ ಅಕ್ಕಿಗಳನ್ನು ಹಾಕಿಕೊಂಡು ಕೋಳಿ ಹಿಡಿಯಲು ಬರುವಂತಹ ನಾಯಿಗಳನ್ನು ಓಡಿಸಿಕೊಂಡು ಮನೆಯಲ್ಲೇ ಇದ್ಲು. ಸುಧಾಕರ್ ಮಾತ್ರ ತನ್ನ ಮಗಳನ್ನು ಶಾಲೆಗೆ ಕರ್ಕೊಂಡೋಗೋದು, ಉಳಿದ ಸಮಯವನ್ನು ಮನೆಯಲ್ಲೇ ಕೂತ್ಕೊಂಡು ಟಿವಿಯನ್ನು ನೋಡೋದ್ರಿಂದ ಕಾಲ ಕಳೀತಾ ಇದ್ದ. ವೈದೇಹಿ ಹೊರಗಡೆ ನಿಂತ್ಕೊಂಡು ಕೋಳಿಗಳನ್ನು ನೋಡ್ಕೊಳ್ತಾ ಇದ್ದಾಗ ಸಂಪತ್ ವಿಮಲಾ ಎನ್ನುವ ದಂಪತಿಗಳು ಕಾರಲ್ಲಿ ಬಂದ್ರು. ಅದನ್ನು ನೋಡಿ ವೈದೇಹಿ ಸಂತೋಷ ಪಡುತ್ತಾ, ಕಾರಲ್ಲಿ ಯಾರಾದ್ರೂ ಈ ಕಡೆ ಬಂದ್ರು ಅಂದ್ರೆ ದೊಡ್ಡ ಆಫರೇ ಬಂದಿರೋದು. ರೀ, ಏನ್ ಮಾಡ್ತಿದ್ದೀರಾ? ಕಾರಲ್ಲಿ ಯಾರೋ ಬಂದಿದ್ದಾರೆ, ಹೊರಗೆ ಬನ್ನಿ. ಆಗ ಸುಧಾಕರ್, ಅಯ್ಯೋ ವೈದೇಹಿ, ನಮ್ಮ ಮನೆಗೆ ಬರೋದು ಸಂಬಂಧಿಕರಲ್ಲ, ಕೋಳಿನ ತಗೊಂಡೋಗಲು ವ್ಯಾಪಾರ ಮಾಡ್ಲಿಕ್ಕೆ ಬರೋರು. ಅದಕ್ಕೇನೆ ನೀನೇ ಏನು ಎಂತ ಅಂತ ಮಾತಾಡ್ಕೊಂಡು ಹಣ ತಗೋ. ನಿಮ್ ಬಗ್ಗೆ ಗೊತ್ತಿದ್ದು ನಿಮ್ನ ಕರ್ದೆ ಅಲ್ವರಿ, ಮೊದ್ಲು ನನಗೆ ಹೇಳ್ಬೇಕು. ಇದು ಮಾತ್ರ ನಿಜನೇ ವೈದೇಹಿ. ಹಾಗೆ ಸುಧಾಕರ್ ಹೇಳಿದಾಗ ವೈದೇಹಿ ಕೋಪದಿಂದ ನೋಡಿದ್ಲು. ಸುಧಾಕರ್ ಟಿವಿಯನ್ನೇ ನೋಡ್ತಾ ಇದ್ದ. ಸಂಪತ್ ವಿಮಲಾ ಕಾರಿನಿಂದ ಇಳಿದು ವೈದೇಹಿಯ ಬಳಿ ಬಂದ್ರು. ನಮಸ್ಕಾರಮ್ಮ. ಹಾಯ್, ನನ್ನ ಹೆಸರು ವಿಮಲಾ. ನೀವು? ನನ್ನ ಹೆಸರು ವೈದೇಹಿ. ನಾವು ಕೋಳಿಗಳಿಗೋಸ್ಕರ ಬಂದಿದೀವಿ. ಗೊತ್ತಾಯ್ತು. ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಬೇಗ ತೆಗೆದುಕೊಡ್ತೀನಿ. ಹಾಗೆ ಅಂತ ಹೇಳಿದಾಗ ಸಂಪತ್ ವಿಮಲಾ ಕೋಳಿ ಬಗ್ಗೆ ಹೇಳಿದ್ರು. ವೈದೇಹಿ ಲೆಕ್ಕ ಹಾಕಿ ಹೇಳಿದಾಗ ವಿಮಲಾ ಹಣವನ್ನು ಕೊಟ್ಟು, ಇವಾಗ ಇಷ್ಟು ಹಣ ಇಟ್ಕೊಳ್ಳಿ, ನಾಳೆ ಒಂದು ಕೋಳಿ ತಗೊಂಡೋಗುವಾಗ ಮಿಕ್ಕಿರ ಹಣ ಕೊಡ್ತೀವಿ, ಅವಾಗ ಯಾವ ಕಾರಣ ಕೂಡ ನೀವು ಹೇಳ್ಬಾರ್ದು. ಸರಿ ರೀ. ಹಾಗೆ ಅಂತ ಹೇಳಿದಾಗ ವಿಮಲಾ ಮತ್ತು ಸಂಪತ್ ಕಾರತ್ತಿ ಹೊರಟು ಹೋದ್ರು. ವೈದೇಹಿ ಆ ಹಣವನ್ನು ನೋಡಿ ಹೆಮ್ಮೆ ಪಡ್ತಿದ್ಲು. ನನ್ ಮಗಳ ಕಿವಿಯಲ್ಲಿ ಏನೂ ಇಲ್ಲ, ಅವಳಿಗೆ ಚಿನ್ನದ ಓಲೆ ತಗೋಬೇಕು. ಹಾಗೆ ಅಂತ ಹೇಳ್ತಾ ಇರುವಾಗ ಸುಧಾಕರನ ಮೊಬೈಲ್ ರಿಂಗ್ ಆಯ್ತು. ಹಲೋ ಅತ್ತೆ, ಚೆನ್ನಾಗಿದ್ದೀರಾ? ಹಾಗೆ ಅಂತ ಕೇಳಿದ. ಸುಧಾಕರನ ಅತ್ತೆಯ ಮನೆ ಸಿಂಗಾರಪಳ್ಳಿ. ಮಣ್ಣಿನ ಮನೆಯಲ್ಲಿ ಶಿವಯ್ಯ ಅನಾರೋಗ್ಯದಿಂದ ಮಲಗಿದಲ್ಲೇ ಇದ್ರು. ಪಾರ್ವತಮ್ಮ ಫೋನಲ್ಲಿ ಮಾತಾಡ್ತಾ ಇದ್ರು. ಅಳಿ ಅಂದ್ರೆ ಮಗಳು ವೈದೇಹಿ ಇಲ್ವಾ? ಇದ್ದಾಳತ್ತೆ, ಹೊರಗಿದ್ದಾಳೆ, ಇರಿ ಕೊಡ್ತೀನಿ. ಹಾಗೆ ಅಂತ ಹೊರಗೆ ಬಂದ. ವೈದೇಹಿ, ನಿಮ್ಮಮ್ಮ ಫೋನ್ ಮಾಡಿದ್ದಾರೆ, ತಗೋ ಮಾತಾಡು. ಹಲೋ ಅಮ್ಮ, ಹೇಗಿದ್ದೀರಾ? ವೈದೇಹಿ, ನಿಮ್ ತಂದೆ ಯಾಕೋ ಬೆಳಿಗ್ಗೆಯಿಂದ ಕಣ್ ತೆಗಿತಾನೇ ಇಲ್ಲ, ನಂಗೆ ಯಾಕೋ ಭಯ ಆಗ್ತಾ ಇದೆ, ಒಂದ್ಸಲ ಬಂದೋಗಮ್ಮ. ಸರಿ ಅಮ್ಮ, ನೀವೇನು ಚಿಂತೆ ಮಾಡ್ಬೇಡಿ, ನಾನು ಹೊರಡ್ತೀನಿ. ನಾನು ಇವಾಗ್ಲೇ ಬರ್ತೀನಿ, ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ. ಹಾಗೆ ಅಂತ ಕಾಲ್ ಕಟ್ ಮಾಡಿದ್ಲು ವೈದೇಹಿ. ರೀ, ನಮ್ ತಂದೆಗೆ ಹುಷಾರಿಲ್ಲಂತೆ, ಅದಕ್ಕೆ ನಮ್ಮಮ್ಮ ಕಾಲ್ ಮಾಡಿದ್ರು, ನಾನು ಹೊರಡ್ತೀನಿ, ಮನೆ ಹತ್ರ ಇದ್ಕೊಂಡು ಕೋಳಿನ ಹುಷಾರಾಗಿ ನೋಡ್ಕೊಳ್ಳಿ. ಹೌದಾ, ಸರಿ ವೈದೇಹಿ, ನೀನು ಹೊರಡು, ನಾನು ಇಲ್ಲಿ ಇದ್ಕೊಂಡು ಕೋಳಿ ನೋಡ್ಕೋತೀನಿ. ನೀನು ಹೊರಡು, ಅಷ್ಟರಲ್ಲಿ ನಾನು ಹೋಗಿ ಮಗಳನ್ನ ಕರ್ಕೊಂಬಂದ್ಬಿಡ್ತೀನಿ. ಇವಾಗ ಮಗ್ಳು ಯಾಕೆರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ, ಮಗ್ಳು ಇಲ್ಲೇ ಇರ್ಲಿ. ಸರಿ ವೈದೇಹಿ, ನೀನು ಹೋಗಿ ಮಾವನ ನೋಡಿ ಫೋನ್ ಮಾಡು, ನಾನು ಆಮೇಲೆ ಮಗಳನ್ನ ಕರ್ಕೊಂಡ್ ಬರ್ತೀನಿ. ನಾನ್ ಹೇಳೋದು ಅರ್ಥ ಆಯ್ತಾ? ಸರಿನಾ? ಸರಿ ಸರಿ ರೀ. ಒಳಗಡೆ ಟಿವಿ ನೋಡ್ಕೊಂಡೆ ಕೂತ್ಕೋಬೇಡಿ, ಹೊರಗಡೆ ಕೋಳಿನನ್ನು ನೋಡ್ಕೊಳ್ಳಿ. ನೀನು ಹೊರಡು ವೈದೇಹಿ, ನಾನ್ ನೋಡ್ಕೋತೀನಿ. ರೀ, ವಿಷಯ ಗೊತ್ತು ತಾನೆ? ನಮ್ಮ ಊರಿನ ಪಕ್ಕದಲ್ಲಿರುವ ಕಾಡಲ್ಲಿ ಹುಲಿ ಇದೆಯಂತೆ, ಅದು ಊರೊಳಗೆ ಬಂದು ಇರುವ ಪ್ರಾಣಿಗಳನ್ನು ಕಿತ್ತು ತಿಂತಾ ಇದೆಯಂತೆ. ಅದ್ ನನ್ಗೆ ಗೊತ್ತು ವೈದೇಹಿ, ಅದಕ್ಕೆ ತಾನೆ ನಿನ್ನ ಕೋಳಿ ನೋಡಕ್ಕೆ ಬಿಟ್ಬಿಟ್ಟು ನಾನು ಒಳಗೋಗಿ ಟಿವಿ ನೋಡೋದು. ಸಾಕು ರೀ ನಿಮ್ ಜೋಕಲ್ಲ. 2 ದಿನ ಆದ್ಮೇಲೆ ಸಂಪತ್ತಣ್ಣ ಮನೆಗೆ ಹೋಗಿ ಕೋಳಿನ ಕೊಟ್ಟು ಬನ್ನಿ. ಇವತ್ತು ಕೋಳಿ ಕೊಡ್ಬೇಕು, ಹಣ ಕೊಟ್ಟಿದ್ದಾರೆ. ನಾನು ನೋಡ್ಕೋತೀನಿ ವೈದೇಹಿ, ನೀನೇನು ಚಿಂತೆ ಮಾಡ್ಬೇಡ. ಹಾಗೆ ಹೇಳಿದ ತಕ್ಷಣ ವೈದೇಹಿ ಹೊರಟ್ಲು. ಸುಧಾಕರ್ ಮನೆಯ ಹೊರಗಡೆ ನಿಂತ್ಕೊಂಡು ಕೋಳಿಗಳಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದ. ಆ ಊರಲ್ಲಿರುವ ಕಾಡಿನಲ್ಲಿ ಒಂದು ದೊಡ್ಡ ಹುಲಿ ತಿರುಗಾಡ್ತಾ ಇತ್ತು. ಆ ಕಾಡಿನಲ್ಲಿ ಯಾವುದು ಅದರ ಕಣ್ಣಿಗೆ ಬೀಳ್ತಾ ಇದೆಯೋ ಅದನ್ನ ಕೊಂದು ತಿಂತಾ ಇತ್ತು. ಆ ವಿಷಯ ಗೊತ್ತಾದ ಪಕ್ಷಿ ಪ್ರಾಣಿಗಳೆಲ್ಲ ಹುಲಿಗೆ ಹೆದರ್ಕೊಂಡು ಕೆಲವೊಂದು ಪ್ರಾಣಿ ಪಕ್ಷಿಗಳು ಮರ ಗುಹೆ ಅಂತ ಎಲ್ಲ ಅವಿತು ಕುಳಿತಿತ್ತು. ಹಸಿವಲ್ಲಿ ಇರುವಂತಹ ಹುಲಿ, ಕಾಡಲ್ಲಿ ತಿರುಗಿ ತಿರುಗಿ ಹಸಿವಲ್ಲಿದ್ದೀನಿ, ತಿನ್ಲಿಕ್ಕೆ ಏನೂ ಸಿಗ್ತಾ ಇಲ್ಲ, ಎಲ್ಲವೂ ನನಗೆ ಎದುರಿ ಹೋಗಿ ಅವಿತು ಕೂತ್ಕೊಂಡಿದ್ದಾರೆ. ಕಾಡಲ್ಲಿರುವ ಒಂದು ದೊಡ್ಡ ಬಂಡೆಕಲ್ಲು ಮೇಲೆ ನಿಂತ್ಕೊಂಡು ಅತ್ತ ಇತ್ತ ನೋಡ್ತಾ ಇತ್ತು. ಆಗ ಅಲ್ಲಲ್ಲಿ ಅವಿತು ಕುಳಿತಿರುವ ಆನೆ, ಮೊಲ, ಮಂಗ, ಹಸು, ಈ ಪ್ರಾಣಿಗಳೆಲ್ಲ ಹುಲಿಗೆ ಸಿಗದ ಹಾಗೆ ಅವಿತು ಕುಳಿತಿತ್ತು. ಇವಾಗ ಲಾಭನೇ ಇಲ್ಲ, ಈ ಕಾಡಿನ ಪಕ್ಕದಲ್ಲಿರುವ ಊರಿಗೆ ಹೋಗ್ಲೇಬೇಕು, ಅವಾಗ ತಿನ್ಲಿಕ್ಕೇನಾದ್ರೂ ಸಿಗುತ್ತೆ,
ಹಸಿವನ್ನು ತೀರಿಸ್ಕೋಬಹುದು. ಹೀಗೆ ಕಾಡೊಳಗೆ ನಡ್ಕೊಂಡೋಗಿ ಕಾಡಿನಲ್ಲಿರುವ ಬೆಟ್ಟ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಿಂತು ಆ ಊರಿನ ಕಡೆ ನೋಡ್ತಾ ಇತ್ತು. ಊರಿನ ಜನರು ಕೈಯಲ್ಲಿ ಕೋವಿಯನ್ನು ಇಟ್ಕೊಂಡು ಆ ಊರಿಗೆ ಕಾವಲಾಗಿ ನಡೀತಾ ಇದ್ರು. ಅದನ್ನು ನೋಡಿ ಹುಲಿ, ಊರಿನ ಜನರು ನಾನ್ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದಾರ ನನ್ನ ಕೊಲ್ಲಿಕ್ಕೆ. ರಾತ್ರಿ ನನ್ನ ಬೇಟೆಯನ್ನು ಆರಂಭಿಸ್ತೀನಿ ಹಾಗೆ ಅಂತ ಕಾಡೊಳಗೆ ತಿರುಗಿ ಬಂತು. ಹೀಗೆ ಸಮಯ ಕಳೀತಾ ಇತ್ತು. ಸಂಜೆ 4 ಗಂಟೆ ಆಗುವಾಗ ಸುಧಾಕರ್ ಮನೆಯ ಹೊರಗಡೆ ಇರುವ ಕೋಳಿಯನ್ನು ಗೂಡಿಗೆ ಹಾಕಿ ಮಗಳನ್ನ ಕರ್ಕೊಂಡ್ಬರ್ಲಿಕ್ಕೆ ಅಂತ ಶಾಲೆಗೆ ಹೋಗಿ ಮಗಳನ್ನ ಕರ್ಕೊಂಡು ಮನೆಗೆ ಕೂಡ ಬಂದ. ಮಗಳಿಗೆ ಊಟವನ್ನು ತಿನ್ನಿಸುತ್ತಾ ತಾಯಿ ಹೋದ ವಿಷಯವನ್ನು ಕೂಡ ಹೇಳಿದ. ನೀವಿದ್ದೀರಲ್ವಪ್ಪ, ಅಮ್ಮ ಎಷ್ಟು ದಿನ ಅಲ್ಲೇ ಇದ್ರೂ ಪರವಾಗಿಲ್ಲ ಹಾಗೆ ಅಂತ ಮಗಳ ಮಾತನ್ನು ಕೇಳಿ ತಂದೆ ತುಂಬಾನೇ ಹೆಮ್ಮೆ ಪಟ್ಟ. ರಾತ್ರಿ ಆದ್ರೂ ಕೂಡ ಮನೆಗೆ ಹೋದ ವೈದೇಹಿ ತಿರುಗಿ ಬರಲೇ ಇಲ್ಲ. ಸುಧಾಕರ್ ಮಗಳನ್ನು ಮಲಗಿಸಿ ಅವನು ಕೂಡ ಮಲಗಿ ನಿದ್ರೆ ಮಾಡಿದ. ರಾತ್ರಿ ಸಮಯದಲ್ಲಿ ನಿಧಾನವಾಗಿ ಹುಲಿ ಊರಿನೊಳಗೆ ಹೆಜ್ಜೆ ಇಡ್ತಾ ಇತ್ತು. ಊರೊಳಗೆ ನಡೆಯುತ್ತಾ ಅತ್ತ ಇತ್ತ ನೋಡಿದಾಗ ಒಂದು ಇಲಿಮರಿ ಕೂಡ ಸಿಕ್ಕಿಲ್ಲ. ಇದೇನಿದು, ಬೀದಿಯಲ್ಲಿ ಒಂದೇ ಒಂದು ನಾಯಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಾಗಿದೆ ನಾನು ರಾತ್ರಿ ಸಮಯದಲ್ಲಿ ಬಂದು ದಾಳಿ ಮಾಡೋದು. ಅದಕ್ಕೇನೆ ಎಲ್ಲರೂ ಜಾಗ್ರತೆಯಿಂದ ಇದ್ದಾರೆ ಹಾಗೆ ಅಂತ ಆಲೋಚನೆ ಮಾಡಿ ಸುಧಾಕರ್ ಮನೆ ಹತ್ರ ಬಂತು. ಮನೆಯ ಎದುರಲ್ಲಿರುವ ಕೋಳಿ ಗೂಡಿನಿಂದ ಕೋಳಿಗಳ ಶಬ್ದ ಅದಕ್ಕೆ ಕೇಳಿ ಬಂತು. ಹುಲಿ ಆ ಗೂಡನ್ನೇ ನೋಡ್ತಾ ಇದ್ದಾಗ ಸುಧಾಕರ್ ನಿಧಾನವಾಗಿ ಬಾಗಿಲನ್ನು ತೆಗೆದು ನೋಡಿದ. ಹೀಗೆ ದೊಡ್ಡ ಹುಲಿ ಕಂಡಿತ್ತು. ಅಷ್ಟೇ, ಬೇಗ ಬಾಗಿಲು ಹಾಕೊಂಡ. ಅಯ್ಯೋ, ದೊಡ್ಡ ಹುಲಿ ಇದೇನು ಇದ್ದಕ್ಕಿದ್ದಂಗೆ ನನ್ ಮನೆಗೆ ಬಂದಿದೆ ಹಾಗೆ ಅಂತ ಹೆದರಿ ಹೋಗಿ ಮಲ್ಕೊಂಡ. ಬೆಳಿಗ್ಗೆ ಆದಾಗ ಹೊರಗೆ ಬಂದು ನೋಡಿದಾಗ ಗೂಡಲ್ಲಿ ಕೋಳಿ ಇತ್ತು. ಅದನ್ನು ನೋಡಿ ಸಂತೋಷಪಟ್ಟ. ಯಾವಾಗ ಇದ್ರೂ ಅಪಾಯನೇ, ಹೇಗಾದ್ರೂ ಇಲ್ಲಿ ಬರೋದ್ನ ನಿಲ್ಲಿಸ್ಲೇಬೇಕು. ಆದ್ರೂ ಮಾಡ್ಬೇಕಲ್ವಾ, ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ವೈದೇಹಿ ಆವಾಗ ಅಲ್ಲಿಗೆ ಬಂದ್ಲು. ಬಂದ ವೈದೇಹಿ, ಬಂದೇರಿ, ಮಗ್ಳೆಲ್ಲಿದ್ದಾಳೆ? ಸ್ಕೂಲಿಗೆ ರೆಡಿ ಆಗ್ತಿದ್ದಾಳೆ. ಅಡಿಗೆ ಮಾಡಿದ್ರಾ? ಅಡಿಗೆ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಗೊತ್ತಲ್ವ ವೈದೇಹಿ, ಟಿಫಿನ್ ತಂದು ಕೊಟ್ಟಿದ್ದೀನಿ, ತಿಂತಿದ್ದಾಳೆ. ಕೋಳಿಗಳೆಲ್ಲ ಇದೆಯಾ ಅಥವಾ ಹುಲಿ ಇಲಿ ಏನಾದ್ರೂ ತಿಂದೋಯ್ತಾ? ನಾನಿರುವಾಗ ಹಾಗೆ ಬಿಟ್ಬಿಡ್ತೀನಾ? ಹುಲಿಯ ನನ್ನ ನೋಡಿ ಎದುರುವಾಗ ಬೆಕ್ಕೆಲ್ಲಿಂದ ಬರುತ್ತೆ ವೈದೇಹಿ? ಸುಳ್ಳು ಸುಳ್ಳು ಹಾಗೆ ಅಂತ ಮಾತಾಡ್ತಾ ಇರುವಾಗ ಮಗಳಾದ ವೈಶಾಲಿ ಶಾಲೆ ಬಟ್ಟೆನ ಹಾಕೊಂಡ್ಬಂದ್ಲು. ಅಪ್ಪ, ಹುಲಿ ಬರ್ತಾ ಇದೆ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಹೆದರಿ ಹೋಗಿ ತನ್ನ ಮಗಳನ್ನು ಎತ್ತಿಕೊಂಡು ಹೆಂಡತಿಯನ್ನು ಹೊರಗಡೆನೆ ಬಿಟ್ಟು ಬಾಗಿಲಾಕೊಂಡು ಮನೆಯೊಳಗೆ ಓಡಿ ಹೋದ. ವೈದೇಹಿ ಶಾಕ್ ಇಂದ ನೋಡ್ತಾ ಇದ್ಲು. ತಂದೆ ಮತ್ತು ಮಗಳು ಕಿಟಕಿಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಅಲ್ಲಿ ಎಲ್ಲೂ ಹುಲಿ ಬರ್ಲೇ ಇಲ್ಲ. ಕೋಪದಿಂದ ನೋಡ್ತಾ ಇರುವ ವೈದೇಹಿಯೇ ಸಿಕ್ಕಿದ್ಲು. ನೋಡ್ದಮ್ಮ, ಆ ಹುಲಿ ನಿಮ್ಮ ಅಮ್ಮನ ನೋಡಿದ ತಕ್ಷಣ ಓಡೋಗ್ಬಿಟ್ಟಿದೆ. ಹುಲಿ ಬರ್ಲಿಲ್ಲ, ಏನು ಬರ್ಲಿಲ್ಲಪ್ಪ. ನೀವಿರುವಾಗ ಹುಲಿ ಬರುತ್ತಾ ಅಂತ ಹೇಳಿದ್ರಲ್ವಾ? ನೀವ್ ಹೇಳಿದ್ದು ಸುಳ್ಳಲ್ವಾ? ಅದಕ್ಕೇನೆ ನಿಮ್ಗೆ ಭಯಪಡಿಸ್ಲಿಕ್ಕೆ ಹಾಗೆ ಹೇಳ್ದೆ. ನಾನು ಹುಲಿ ಅಂದಾಗ ನನ್ನ ಎತ್ಕೊಂಡ್ ಬಂದ್ಬಿಟ್ರಿ, ಅಮ್ಮನ ಅಲ್ಲೇ ಬಿಟ್ಟು ಬಂದ್ರಲ್ವಾ? ಅದಕ್ಕೇನೆ ಅಮ್ಮನಿಗೆ ಕೋಪ ಬಂದಿರುವ ಹಾಗಿದೆ ಅಪ್ಪ. ಸುಧಾಕರ್ ತನ್ನ ಮಗಳನ್ನು ಕರೆದುಕೊಂಡು ಹೊರಗೆ ಬಂದ. ವೈದೇಹಿ ಕೋಪದಿಂದ ಸುಧಾಕರ್ನನ್ನು ನೋಡ್ತಾ ಇದ್ಲು. ಮೊದ್ಲು ಮಗಳನ್ನ ಕರ್ಕೊಂಡೋಗಿ ಶಾಲೆಯಲ್ಲಿ ಬಿಟ್ಟು ಬನ್ನಿ, ಆಮೇಲೆ ನಮ್ಮ ಹುಲಿಯ ಕಥೆಯನ್ನೆಲ್ಲ ನೋಡೋಣ ಹಾಗೆ ಅಂತ ಹೇಳಿದ ತಕ್ಷಣ ಸುಧಾಕರ್ ಮಗಳನ್ನು ಕರೆದುಕೊಂಡು ಶಾಲೆಗೆ ಹೋದ. ವೈದೇಹಿ ಕೋಳಿಗಳನ್ನು ಮೇಯಲು ಬಿಟ್ಟು ಅಕ್ಕಿಯನ್ನು ಹಾಕ್ತಾ ಇದ್ಲು. ಇದ್ದಕ್ಕಿದ್ದಂಗೆ ಹುಲಿ ಬಂದು ಕೋಳಿನ ಬಾಯಲ್ಲಿ ಕಚ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತು. ವೈದೇಹಿ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಹುಲಿಯ ಹಿಂದೆನೆ ಓಡ್ತಾ ಇದ್ಲು. ಹುಲಿ ಎದರಿ ಹೋಗಿ ಕಾಡಿನೊಳಗೆ ಓಡ್ತು. ಹುಲಿ ಎಲ್ಲೂ ಕೂಡ ಅವಳಿಗೆ ಸಿಗ್ಲೇ ಇಲ್ಲ. ಅವಳು ಸಾಕಿದಂತಹ ಕೋಳಿ ಅವಳ ಕಣ್ಣಿಗೆ ಕಾಣದ ಕಾರಣ ಅವಳಿಗೆ ತುಂಬಾನೇ ಬೇಜಾರಾಯಿತು. ತುಂಬಾ ಬೇಜಾರಾಗಿ ಮನೆಗೆ ಬಂದ್ಲು. ಸುಧಾಕರ್ ಅಲ್ಲೇ ಕಾಯ್ತಾ ಇದ್ದ. ವೈದೇಹಿ, ಕೋಳಿಗಳನ್ನ ಇಲ್ಲೇ ಬಿಟ್ಟು ಎಲ್ಲಿಗೋಗಿದ್ದೆ? ನಿಜವಾಗ್ಲೂ ಹುಲಿ ಬಂತು ರೀ, ಬಾಯಿಗೆ ಸಿಕ್ಕಿದ ಕೋಳಿನ ಎತ್ಕೊಂಡೋಯ್ತು. ಏನು, ಹುಲಿ ಬಂತ? ಇರು ಅದಕ್ಕೆ ಒಂದು ಗತಿ ತೋರಿಸ್ತೀನಿ ಹಾಗೆ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟು ಹೋದ. ವೈದೇಹಿ ಕೋಳಿಗಳಿಗೆ ಕಾವಲಾಗಿದ್ಲು. ದಿನ ರಾತ್ರಿ ಸುಧಾಕರ್ ಏರ್ಪಾಡು ಮಾಡಿದ್ದ ಬಲೆಯನ್ನು ಹಾಕಿ ಕೋಳಿನ ಅದ್ರೊಳಗೆ ಬಿಟ್ಟಿದ್ರು. ಮಗಳಾದ ವೈಶಾಲಿ ನಿದ್ರೆ ಮಾಡ್ತಾ ಇರುವಾಗ ಗಂಡ ಹೆಂಡತಿಯರಿಬ್ಬರು ಒಂದೊಂದು ಕಿಟಕಿಯಲ್ಲಿ ನಿಂತ್ಕೊಂಡು ಒಂದೊಂದು ಕಡೆ ನೋಡ್ತಾ ಇದ್ರು. ಕೋಳಿ ಜೋರಾಗಿ ಕಿರ್ಚ್ಕೊತಾ ಇತ್ತು. ಏನ್ರಿ, ನಂಗ್ ತುಂಬಾ ಬೇಜಾರಾಗ್ತಾ ಇದೆ. ನಾನ್ ಹೇಳ್ತಾ ಇದ್ದೀನಲ್ವ ವೈದೇಹಿ, ಆ ಕೋಳಿಗೆ ಏನೂ ಆಗೋದಿಲ್ಲ, ಅದು ಹೊರಗಡೆನೇ ಇದೆ. ಹೀಗೆ ಮಾತಾಡ್ಕೊಂಡೇ ಹುಲಿನ ನೋಡ್ತಾ ಇದ್ರು. ಹುಲಿ ನಿಧಾನವಾಗಿ ಅವರ ಮನೆ ಬಳಿ ಬಂತು. ಸುಧಾಕರ್ ಮತ್ತು ವೈದೇಹಿ ಅದನ್ನು ನೋಡ್ತಾನೆ ನಿಂತಿದ್ರು. ಹುಲಿ ಕೋಳಿಗೋಸ್ಕರ ಹಾಕಿದ್ದ ಗೂಡಲ್ಲಿ ಬಂದು
ತಾನಾಗಿಯೇ ಸಿಕ್ಕಾಕೊಳ್ತು. ಆಗ ಸುಧಾಕರ್ ಫಾರೆಸ್ಟ್ ಆಫೀಸರಿಗೆ ಕಾಲ್ ಮಾಡಿ ಅವರು ಟ್ರ್ಯಾಕ್ಟರ್ ಅನ್ನು ತಗೊಂಡ್ಬಂದು ಹುಲಿನ ಅದ್ರೊಳಗೆ ಹಾಕೊಂಡು ತಗೊಂಡೋದ್ರು. ದಿನ ಸಂಪತ್ ವಿಮಲಾ ಬಂದ್ರು. ಹಣವನ್ನು ಕೊಟ್ಟು ಕೋಳಿಯನ್ನು ತೆಗೆದುಕೊಂಡು ಹೋದ್ರು. ಹೀಗೆ ಸುಧಾಕರ್ ವೈದೇಹಿಯ ಕೋಳಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದು ದೊಡ್ಡ ಮಣ್ಣಿನ ಮನೆ. ತಂದೆಯಾದ ಸದಾನಂದ ಕೂತ್ಕೊಂಡು, ದೊಡ್ಡವನೇ ಸಣ್ಣವನೇ, ನೀವಿಬ್ರು ನಿಮ್ಮ ಹೆಂಡತಿನ ಕರ್ಕೊಂಡು ನನ್ ಮುಂದೆ ಬನ್ನಿ. ಆಸ್ತಿಯ ಬಗ್ಗೆ ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು. ಹಾಗೆ ಹೇಳಿದಾಗ ಆಗ ದೊಡ್ಡವನಾದ ಸುಧಾಕರ್ ಅವನ ಹೆಂಡತಿ ವೈದೇಹಿ ಜೊತೆ ಸೇರಿ ರೂಮಲ್ಲಿ ಇದ್ದ. ವೈದೇಹಿ ಕೈಯಲ್ಲಿರುವ ಚಪಾತಿ ಕಟ್ಟೆಯನ್ನು ನೋಡಿ, ವೈದೇಹಿ, ಇದು ಇವಾಗ ಅವಶ್ಯಕತೆ ಇದೆಯಾ? ನೀವು ನನ್ನ ಮಾತು ಕೇಳಿದ್ರೆ ಇದರ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಅಂದ್ರೆ ಇದು ನನ್ನ ಹತ್ರ ಬಂದು ನನ್ ಮೇಲೆ ನಾಟ್ಯವನ್ನು ಮಾಡುತ್ತೆ. ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ರೀ? ನಾನು ಹೇಳಿದ ಆಸ್ತಿ ಬಗ್ಗೆ ಮಾತ್ರ ನೆನ್ಪಿರೋದಿಲ್ಲ, ಹೌದು ತಾನೇ? ಅದು ನೆನ್ಪಿದೆ ವೈದೇಹಿ. ನಾನು ದೊಡ್ಡವನಲ್ವಾ, ಅದ್ರಿಂದ ಮೊದ್ಲು ತಮ್ಮನನ್ನು ಅವನಿಗೆ ಇಷ್ಟವಾದದ್ದನ್ನು ತಗೊಳ್ಳಿಕ್ಕೆ ಹೇಳ್ತೀನಿ. ನಾನು ನನ್ನ ಗೌರವನ ಕಾಪಾಡ್ಕೊಳ್ತೀನಿ. ಇಲ್ಲದಿರುವ ಗೌರವನ ಕಾಪಾಡ್ಕೊಳ್ಳೋದು ಏನು ಬೇಡ. ಇಲ್ಲಾಂದ್ರೆ ನಿಮ್ಮ ತಂದೆ ಮೊದ್ಲು ನಿಮ್ ಜೊತೆನೆ ನಿನಗೆ ಏನ್ ಬೇಕು ದೊಡ್ಡವನಿ ಅಂತ ಕೇಳ್ತಾರೆ. ಆವಾಗ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದೀನೋ ಅದ್ನ ಹೇಳಿ, ಅಷ್ಟೇ ಸಾಕು. ಅರ್ಥ ಆಯ್ತಾ? ಅರ್ಥ ಆಯ್ತು ವೈದೇಹಿ. ಸರಿ, ಇವಾಗ ಬನ್ನಿ. ಹಾಗೆ ಅಂತ ಹೇಳಿ ವೈದೇಹಿ ಸುಧಾಕರನ್ನು ಕರೆದುಕೊಂಡು ತನ್ನ ಮಾವನ ಬಳಿ ಬಂದ್ಲು. ಸೊಸೆಯಾದ ವೈದೇಹಿ ಹಿಂದೆ ತನ್ನ ಮಗನಾದ ಸುಧಾಕರ್ ನಿಂತಿರುವುದನ್ನು ನೋಡಿ, ಅಪ್ಪ ಸುಧಾಕರ, ಇವಾಗಾದ್ರೂ ಹೆಂಡ್ತಿಯ ಮುಂದೆ ನಿಲ್ಲೋ. ಅವರು ಎಲ್ಲಿ ನಿಂತ್ರೆ ಏನ್ ಮಾವಯ್ಯ? ಹೌದಪ್ಪ, ನಾನು ಎಲ್ಲಿ ನಿಂತ್ರು ನೀವು ಹೇಳೋದು ನನಗೆ ಚೆನ್ನಾಗಿ ಕೇಳಿಸುತ್ತಪ್ಪ. ಏನ್ ಹೇಳ್ಬೇಕೋ ಹೇಳಿ. ಅರ್ಥ ಆದ್ರೆ ತುಂಬಾ ಸಂತೋಷ ಮಗನೇ. ಹೌದು, ಇವಾಗ ಸಂಪತ್ ಮನೇಲಿದ್ದಾನ? ಅದು ಅಪ್ಪ. ಹೌದು ರೀ, ಮೈದುನ ಇದ್ದಾರೆ. ಒಂದ್ಸಲ ಕರೀರಿ. ನಿಮ್ಮ ಎಲ್ಲರಿಗೂ ನನ್ನ ಗಂಡ ನನ್ನ ಸೀರೆ ಸೆರಗು ಹಿಂದೆನೆ ಸುತ್ತಾ ಇದ್ದಾರೆ ಅಂತ ಎಲ್ರೂ ಹೇಳ್ತೀರಾ. ಆದರೆ ಕಲ್ಪನಾನೇ ಅವಳ ಗಂಡನ ಸೆರಗಲ್ಲೇ ಇರಿಸ್ಕೊಂಡು ಕಟ್ಕೊಂಡು ನಡೀತಾ ಇದ್ದಾಳೆ. ಹಾಗೆ ಸೊಸೆ ಹೇಳಿದಾಗ ಸದಾನಂದನಿಗೆ ಕೋಪ ಬಂದು, ಅಪ್ಪ ಸಂಪತ್ತು, ಕಲ್ಪನಾ, ನಾನು ನಿನ್ ಹೆಂಡ್ತಿನ ಕರ್ಕೊಂಡ್ ಬರ್ಲಿಕ್ಕೆ ತಾನೆ ಹೇಳ್ದೆ. ಹಾಗೆ ಹೇಳಿದಾಗ ಸಣ್ಣವನಾದ ಸಂಪತ್ತು ಅವನ ರೂಮಿನಲ್ಲಿ ಅವನ ಹೆಂಡತಿಯ ಮುಂದೆ ಕೂತ್ಕೊಂಡಿದ್ದ. ಅವನ ಪಕ್ಕದಲ್ಲೇ ಹೆಂಡತಿಯಾದ ಕಲ್ಪನಾ ನಿಂತಿದ್ಲು. ಏನ್ರಿ ಮಾವ ಕೋಪದಿಂದ ಕರಿತಾ ಇದ್ದಾರೆ, ಬನ್ರಿ. ಅವರು ಕೋಪದಲ್ಲಿರುವಾಗ ನಾನ್ ಬರೋದಿಲ್ಲ. ಹಾಗೆ ಹೇಳಿದ್ರೆ ಹೇಗೆ ರೀ? ಅಕ್ಕ ಬಾವ ಕೂಡ ಅಲ್ಲೇ ಇದ್ದಾರೆ. ಮಾವ ಕರೆದಾಗ ಹೋಗ್ಬೇಕಲ್ವಾ? ಆಸ್ತಿನ ಯಾಕೆ ಕಲ್ಪನಾ ಹಂಚ್ಬೇಕು? ಅಣ್ಣ ತಮ್ಮಂದಿರು ನಾವು ಒಗ್ಗಟ್ಟಿನಿಂದ ಇರ್ತೀವಲ್ವಾ? ಅಪ್ಪ ಮಾಡೋದು ನನ್ಗೆ ಇಷ್ಟ ಇಲ್ಲ. ಅದೆಲ್ಲ ನಾವು ಮಾತಾಡಿದ್ರೆ ಸರಿಯಾಗುತ್ತಾ ರೀ? ಮಾವ ಯಾಕೆ ಈ ಆಸ್ತಿನ ಹಂಚ್ಬೇಕು ಅನ್ಕೊಂಡಿದ್ದಾರೋ ಅವರಿಗೆ ತಾನೇ ಗೊತ್ತು. ಕಲ್ಪನಾ, ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ತಂದೆ ನಿನಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವು ಏನ್ ಇಷ್ಟಪಟ್ಟು ಕೊಟ್ರು ನಾನು ತಗೊಳ್ತೀನಪ್ಪ ಅಂತ ಹೇಳ್ತೀನಿ, ಸರಿನಾ? ನೀವು ಏನ್ ಹೇಳ್ತೀರೋ ಹೇಳ್ರಿ, ನನ್ನ ಹತ್ರ ಯಾಕೆ ಕೇಳ್ತೀರಾ? ಹೀಗೆ ಗಂಡ ಹೆಂಡತಿ ಇಬ್ಬರು ಸದಾನಂದನ ಮುಂದೆ ಬಂದ್ರು. ದೊಡ್ಡವನು ಕೋಪದಿಂದ, ಎಷ್ಟೊತ್ತು ತಮ್ಮ? ತಂದೆ ಎಷ್ಟೊತ್ತಿಂದ ಕರಿತಾ ಇದ್ದಾರೆ ಅಂತ ಗೊತ್ತಾ? ಬಂದೆ ಅಲ್ಲ ಅಣ್ಣ. ಹಾಗೆ ಹೇಳಿದಾಗ ಸದಾನಂದ ಅವರ ಮುಂದೆ ನಿಂತಿರುವ ಮಗ ಮತ್ತು ಸೊಸೆಯನ್ನು ನೋಡಿ, ದೊಡ್ಡವನಾದ ಸುಧಾಕರ್ ಹೆಂಡತಿಯ ಹಿಂದೆ ನಿಂತಿದ್ದ. ಸಣ್ಣವನಾದ ಸಂಪತ್ ಹೆಂಡತಿಯ ಮುಂದೆ ನಿಂತಿದ್ದ. ಈ ಆಸ್ತಿನ ನಿಮ್ಮಿಬ್ಬರಿಗೂ ಹಂಚಿ ನಾನು ಕಾಸಿಗೋಗೋಣ ಅನ್ಕೊಂಡಿದ್ದೀನಿ. ಹೇಳಿ. ಅಪ್ಪ, ನೀವು ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಾ. ಸರಿಯಪ್ಪ, ಈ ಆಸ್ತಿಯನ್ನು ಹಂಚ್ಬಿಟ್ಟು ನೀವು ಕಾಶಿಗೆ ಹೋಗಿ. ಹಾಗೆ ಹೇಳಿದಾಗ ಸದಾನಂದ ಸಂತೋಷದಿಂದ, ನನಗೂ ಗೊತ್ತಪ್ಪ, ಈ ಆಸ್ತಿನ ನಾನು ಯಾವಾಗ ಹಂಚ್ತೀನಿ ಅಂತ ನೀವು ಕಾಯ್ತಾ ಇದ್ದೀರಾ. ಇವಾಗ ಸಮಯ ಬಂದಿದೆ, ಹಂಚ್ತೀನಿ. ಅಪ್ಪ, ನೀವು ಕಾಸಿಗೋಗಿ ಯಾವಾಗ ಬರ್ತೀರಾ? ಇನ್ನೂ ಬರದಿಲ್ಲಪ್ಪ, ನನ್ನ ಕೊನೆಯ ಕಾಲವನ್ನು ಅಲ್ಲೇ ನಡೆಸ್ತೀನಿ. ಹಾಗೆ ಹೇಳಿದಾಗ ವೈದೇಹಿಗೆ ತುಂಬಾ ಸಂತೋಷವಾಯಿತು. ವೈದೇಹಿ ಅವಳ ಮನಸ್ಸಲ್ಲಿ, ಇನ್ನು ಈ ಮುದುಕನಿಗೆ ಸೇವೆ ಮಾಡುವ ಅವಶ್ಯಕತೆ ಇಲ್ಲ. ದೊಡ್ಡ ತಲೆನೋವು ಹೋಯಿತು. ಹೀಗೆ ಮನ್ಸಲ್ಲಿ ಅಂದ್ಕೊಂಡು ಹೊರಗಡೆ ಮಾತ್ರ ಹಾಗೆ ಹೇಳಿದಾಗ ಆವಾಗ ಸುಧಾಕರ್, ಅಪ್ಪ, ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಾ. ನನಗ್ ಗೊತ್ತಪ್ಪ, ನೀವು ಹೀಗೇನೆ ಹೇಳ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೇನೆ ನಾನು ಈ ತೀರ್ಮಾನ ತಗೊಂಡಿದ್ದು. ಆವಾಗ ಸಣ್ಣ ಸೊಸೆ, ಯಾಕೆ ಮಾವ ಈ ರೀತಿ ತೀರ್ಮಾನ ತಗೊಂಡ್ರಿ? ನಮಗೆ ಮೊದ್ಲೇ ಮಕ್ಳಿಲ್ಲ. ನಾವು ನಮ್ಮ ಮಕ್ಕಳ ಹಾಗೆ ನಿಮ್ನ ನೋಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಕಾಶಿಗೆ ಹೋಗ್ತಾ ಇದ್ದೀರಾ. ಇದು ಸರಿಯಾದ ತೀರ್ಮಾನ ಅಲ್ಲ ಮಾವ. ಚಿಂತೆ ಮಾಡ್ಬೇಡಿ, ಇದೆಲ್ಲ ದೇವರ ದಯೆಯಪ್ಪ. ಹಾಗೆ ಹೇಳಿ ಆಸ್ತಿಯನ್ನು ಇಬ್ಬರಿಗೆ ಸರಿಸಮಾನವಾಗಿ ಹಂಚಿ ಅವರಿಬ್ಬರನ್ನು ಹೊರಗಡೆ ಮರದತ್ರ ಕರ್ಕೊಂಬಂದು ಸಂಪತ್ ಕಲ್ಪನಾ ಆ ಮರವನ್ನು ನೋಡಿ ಕೈ ಮುಗಿದ್ರು. ಸುಧಾಕರ್ ವೈದೇಹಿ ಸುಮ್ನೆ ನಿಂತು ನೋಡ್ತಾ ಇದ್ರು. ಆಸ್ತಿಯನ್ನು ಹೇಗೆ ಹಂಚಿಕೊಂಡ್ರೋ ಅದೇ ರೀತಿ ಮರವನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿದಿನ ನೀರು ಉಯ್ಬೇಕು. ಈ ಮರವನ್ನು ನಿಮ್ಮ ಅಮ್ಮ ನೆಟ್ಟಿದ್ದು. ಈ ಮರದಲ್ಲೇ ನಿಮ್ಮ ಅಮ್ಮನ ಪ್ರಾಣವಿದೆ. ಈ ಮರವನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ಇದು ನಿಮ್ನ ಕಾಪಾಡುತ್ತೆ. ಈ ವಿಷಯವನ್ನು ಮರಿಬೇಡಿ.
ಚೆನ್ನಾಗಿ ಯೋಚನೆ ಇಟ್ಕೊಳ್ಳಿ. ಹಾಗೆ ಹೇಳಿದಾಗ ವೈದೇಹಿ ಹಾಗೆ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡ ಸುಧಾಕರ್, ಆಸ್ತಿಯನ್ನು ಹಂಚಿದ್ರಿ, ಈ ಮರವನ್ನು ಹಂಚಿದ್ರಿ, ಇನ್ನು ನೀವು ಕಾಶಿಗೆ ಹೊರಡಿಯಪ್ಪ. ಆ ಮಾತು ಕೇಳಿ ಸದಾನಂದನಿಗೆ ನಗ್ಬೇಕಾ ಅಳ್ಬೇಕಾ ಅಂತ ಅರ್ಥವಾಗಲಿಲ್ಲ. ಸದಾನಂದ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಟ್ರು. ಅವರು ಹೋಗುವಾಗ ಆ ಮರ ಚಿನ್ನ ಬೆಳ್ಳಿಯ ಮರ ಅಂತ ಹೇಳಿ ಹೋಗ್ಬೇಕಾಗಿತ್ತು, ಆದ್ರೆ ಹೇಳಲಿಲ್ಲ. ಒಂದು ದಿನ ಅಣ್ಣ ತಮ್ಮ ಇಬ್ಬರು ಮಾತನಾಡಿಕೊಂಡು ಮರದ ಆ ಕಡೆ ಈ ಕಡೆ ಮನೆಯನ್ನು ಕಟ್ಟಿಕೊಂಡು ಜೀವನ ಮಾಡ್ತಿದ್ರು. ಸುಧಾಕರ್ ವೈದೇಹಿ ಒಂದು ದಿನ ಕೂಡ ಆ ಮರಕ್ಕೆ ನೀರೇ ಹಾಕಲಿಲ್ಲ. ಅದಕ್ಕೆ ಬದಲು ಅವರು ಚೆನ್ನಾಗಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ವಿಧ ವಿಧವಾದ ಅಡಿಗೆ ಮಾಡ್ಕೊಂಡು ತಿಂದು ಚೆನ್ನಾಗಿ ನಿದ್ರೆ ಮಾಡ್ತಿದ್ರು. ಸಂಪತ್ ಕಲ್ಪನಾ ಮಾತ್ರ ಹಾಗೆ ಮಾಡದೆ ಪ್ರತಿದಿನ ನೀರಾಕ್ತಿದ್ರು. ಇಲ್ಲಿ ನೋಡಮ್ಮ ತಾಯಿ, ನಾವು ನಮ್ಮ ಭಾಗಕ್ಕೆ ನೀರನ್ನು ಹಾಕ್ತಾ ಇದ್ದೀವಿ. ಇಲ್ಲಿ ನೋಡು ಮರ, ನಿನಗೆ ಮಾತ್ರವಲ್ಲದೆ ನಿನ್ನ ಸಹ ಭಾಗಕ್ಕೂ ಕೂಡ ನೀರನ್ನು ಕೊಡು. ನಮ್ಮ ಅಕ್ಕ ಬಾವ ಹಣದ ಮನುಷ್ಯರಾದರು, ನಾವಿದ್ದೀವಿ, ನಾವು ಇರುವ ತನಕ ನಿಮಗೆ ನೀರಾಕ್ತೀವಿ, ನಾವಿದ್ದೀವಿ ನಿನಗೆ. ಹಾಗೆ ಹೇಳಿ ಪ್ರತಿದಿನ ಅವರು ಕೂಲಿ ಕೆಲಸ, ಹೊಲದ ಕೆಲಸವನ್ನೆಲ್ಲ ಮಾಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಆ ಮರ ಚಿನ್ನ ಬೆಳ್ಳಿಯ ಮರವಾಗಿ ಬದಲಾಯಿತು. ಆಗ ಚಿನ್ನ ಮತ್ತು ಬೆಳ್ಳಿಯ ಎಲೆಗಳು ಗಾಳಿಗೆ ಬಂದವು. ಬೆಳ್ಳಿಯ ಎಲೆ ತುಂಬಾ ದುಃಖದಿಂದ ಇತ್ತು, ಚಿನ್ನದ ಎಲೆ ತುಂಬಾ ಸಂತೋಷದಲ್ಲಿ ಇತ್ತು. ಏನು ಬೆಳ್ಳಿ, ಯಾಕೆ ನೀನು ಅಳ್ತಾ ಇದ್ದೀಯಾ? ನನಗೆ ಬರೀ ಕಣ್ಣೀರು ತಾನೆ ಉಳ್ದಿರೋದು. ಸುಧಾಕರ್ ವೈದೇಹಿಯ ವರ್ತನೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಯ್ತು ಕಣೆ, ಹಣದ ಅಹಂಕಾರದಿಂದ ನನ್ನವರು ತಿರುಗಿಯೇ ನೋಡೋದಿಲ್ಲ. ಅವರೇ ಇಲ್ಲದಿದ್ರೆ ಏನು, ಸಂಪತ್ ಕಲ್ಪನಾ ನಮ್ಮಿಬ್ಬರನ್ನ ನೋಡ್ಕೊಳ್ಳಿಕ್ಕೆ ಇದ್ದಾರೆ ಅಲ್ವಾ? ನೀನೇನು ಚಿಂತೆ ಮಾಡ್ಬೇಡ, ನನಗೆ ಕೊಡುವಂತಹ ನೀರನ್ನು ನಿನಗೂ ಕೊಡ್ಬೇಕು ಅಂತ ಹೇಳ್ತಿದಾರಲ್ವಾ? ನಾನು ಕೂಡ ನಿನಗೆ ನೀರನ್ನು ಕೊಡ್ತಾ ಇದ್ದೀನಿ ತಾನೆ. ಅವರು ಇರೋದ್ರಿಂದನೇ ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ. ಈ ಸುಧಾಕರ್ ವೈದೇಹಿ ದಂಪತಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಲೇಬೇಕು. ಚಿಂತೆ ಮಾಡ್ಬೇಡ ಬೆಳ್ಳಿ, ನಮಗೆ ಆ ರೀತಿ ಸಮಯ ಯಾವಾಗ ಬರುತ್ತೆ? ನಮಗೆ ಇನ್ನು ಸ್ವಲ್ಪ ಸಮಯದಲ್ಲೇ ಆ ರೀತಿ ಸಮಯ ಬಂದೇ ಬರುತ್ತೆ. ಹೀಗೆ ಎರಡು ಎಲೆಗಳು ಮಾತನಾಡಿ ಆ ನಂತರ ಮರದಲ್ಲಿ ಮಿಲಿನವಾದವು. ಹೀಗೆ ಸಮಯ ಕಳೀತಾ ಇತ್ತು. ವೈದೇಹಿ ಮತ್ತು ಸುಧಾಕರ್ ಒಂದು ಹೊಸ ನೀರಿನ ಟ್ಯಾಂಕ್ ಅನ್ನು ತೆಗೆದುಕೊಂಡ್ರು. ನೀರಿನ ಟ್ಯಾಂಕ್ ಅನ್ನು ಇಟ್ಕೊಂಡಿದ್ರು, ಮರಕ್ಕೆ ಮಾತ್ರ ನೀರನ್ನು ಉಯ್ತಾ ಇರಲಿಲ್ಲ. ಮರಕ್ಕೆ ಪ್ರತಿದಿನ ನೀರಾಕ್ಬೇಕು ಅಂತ ಅವರು ತಂದೆ ಹೇಳಿದ ಮಾತನ್ನು ಅವರು ಯಾವಾಗ್ಲೂ ಮರೆತಿದ್ರು. ಸಂಪತ್ ಕಲ್ಪನಾ ಮಾತ್ರ 2 ಕಿಲೋಮೀಟರ್ ದೂರದಿಂದ 2 ಬಿಂದಿಗೆ ನೀರನ್ನು ತೆಗೆದುಕೊಂಡು ಬಂದು ಉಯ್ತಾ ಇದ್ರು. ಹೀಗೆ ಆ ಮರ ಅವರು ನೀರು ಉಯ್ಯುವ ಕಾರಣದಿಂದ ಅದರ ದಾಹವನ್ನು ತೀರಿಸ್ಕೊಳ್ತಾ ಇತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಸುಧಾಕರ್ ಮತ್ತು ವೈದೇಹಿ ಕೂತು ತಿನ್ನುವ ಕಾರಣ ತುಂಬಾನೇ ದಪ್ಪ ಆದ್ರು. ಹೀಗೆ ಕೂತು ತಿಂದು ತಿಂದು ಆಸ್ತಿಯನ್ನೆಲ್ಲ ಕಳ್ಕೊಂಡ್ರು. ಮನೆ ಕೂಡ ಮಾರುವ ಪರಿಸ್ಥಿತಿ ಬಂತು. ವೈದೇಹಿಗೆ ಮನೆಯ ಎದುರಲ್ಲಿ ಇರುವ ಮರ ಯೋಚನೆಗೆ ಬಂತು. ತನ್ನ ಗಂಡನಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ಲು. ನಾನಾಗೆ ಮಾಡಿದ್ರೆ ತಮ್ಮ ಆಮೇಲೆ ಹಣ ಕೊಡದಿದ್ರೆ ಖಂಡಿತವಾಗಿ ಕೊಡ್ತಾರೆ ರೀ, ನಾನ್ ಹೇಳಿದ ಹಾಗೆ ನೀವ್ ಮಾಡಿ. ಹೀಗೆ ಗಂಡ ಹೆಂಡತಿ ಇಬ್ಬರು ಮನೆಯೊಳಗಿಂದ ಹೊರಗೆ ಬಂದ್ರು. ತನ್ನ ತಮ್ಮನಾದ ಸಂಪತ್ತನ್ನು ಕೂಡ ಕರೆದ್ರು. ಕಲ್ಪನಾ ಸಂಪತ್ ಕೂಡ ಅಲ್ಲಿಗೆ ಬಂದ್ರು. ಹೇಳಣ್ಣ, ಯಾಕೆ ಕರೆದ್ರಿ? ತಮ್ಮ, ನನ್ನ ಭಾಗದ ಮರವನ್ನು ನಾನು ಕಡ್ದು ಸೌದೆ ಮಾಡಿ ಮಾರಾಟ ಮಾಡ್ತೀನಿ. ಏನಣ್ಣ ಹಾಗೆ ಹೇಳ್ತಾ ಇದ್ದೀಯಾ? ತಂದೆ ಹೇಳಿದ್ದು ಯೋಚನೆ ಇಲ್ವಾ? ಈ ಮರದಲ್ಲಿ ತಾಯಿ ಇದ್ದಾರೆ ಅಂತ ಇದನ್ನ ಹೇಗೆ ಕಡಿಯಕ್ಕೆ ಸಾಧ್ಯ? ಇನ್ನೇನ್ ಮಾಡೋದು ತಮ್ಮ, ನನಗೆ ಇವಾಗ ಹಣ ಬೇಕು. ಇದನ್ನ ಮಾರಿದ್ರೆ ಹಣ ಸಿಗುತ್ತೆ ಅಲ್ವಾ? ಅದಕ್ಕೇನೆ ಇದನ್ನ ಕಡಿಯೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ. ಸರಿ ಅಣ್ಣ, ನಿಮ್ಗೆ ಹಣ ತಾನೇ ಬೇಕಾಗಿರೋದು, ನಿಮ್ಮ ಸಹಭಾಗವನ್ನು ನಾನೇ ತಗೊಳ್ತೀನಿ, ಎಷ್ಟು ಹಣ ಬೇಕು ಅಂತ ಹೇಳಿ. ಸುಧಾಕರ್ ಮತ್ತು ವೈದೇಹಿ ಅವರು ಅಂದುಕೊಂಡ ಹಾಗೆ ನಡೀತಾ ಇದೆ ಅಂತ ಸಂತೋಷಪಟ್ಟು ಇತಿಹಾಸದಿಂದ ಆ ಮರವನ್ನು ಮಾರೇ ಬಿಟ್ರು. ತಂದೆ ಹೇಳಿದ ಮಾತನ್ನು ಉಳಿಸ್ಕೋಬೇಕು ಅಂತ ಸಂಪತ್ ಮತ್ತು ಕಲ್ಪನಾ ಮರಕ್ಕೋಸ್ಕರ ಅವರ ಮನೆಯನ್ನು ಸುಧಾಕರಿಗೆ ಕೊಟ್ಟ. ನೀನು ನಿಜವಾಗ್ಲೂ ಹುಚ್ಚನೆ. ಯಾಕೆ ಅಣ್ಣ? ಮತ್ತೆ ಇನ್ನೇನು, ಈ ಮರಕ್ಕೋಸ್ಕರ ಚೆನ್ನಾಗಿರುವ ನಿನ್ನ ಮನೆಯನ್ನೇ ಮಾರೇ ಬಿಟ್ಟೆ ಅಲ್ವಾ? ಅದು ಮಾತ್ರ ಅಲ್ಲ ಅಣ್ಣ, ತಂದೆ ಕಾಶಿಗೆ ಹೋಗುವಾಗ ಈ ಮರದಲ್ಲಿ ತಾಯಿಯ ಪ್ರೀತಿ ಇದೆ ಅಂತ ಹೇಳಿ ಹೋದ್ರು. ತಾಯಿಯ ಪ್ರೀತಿ ಮುಂದೆ ನನಗೆ ಹಣ ದೊಡ್ಡದಲ್ಲಣ್ಣ, ಹಾಗೆ ಅಂತ ಹೇಳಿದ. ಹಾಗೆ ಹೇಳಿದ ತಕ್ಷಣ ಆ ಮರ ಚಿನ್ನ ಮತ್ತು ಬೆಳ್ಳಿಯ ಮರವಾಗಿ ಬದಲಾಯಿತು. ಆಗ ಸುಧಾಕರ್ ವೈದೇಹಿ, ಸಂಪತ್ ಮತ್ತು ಕಲ್ಪನಾ 4 ಜನ ಆಶ್ಚರ್ಯದಿಂದ ಆ ಮರವನ್ನು ನೋಡ್ತಾ ಇದ್ರು. ಆಗ ಮರದಲ್ಲಿ ಒಂದು ಮುಖ ಬಂದು, ಸುಧಾಕರ್, ಇವಾಗ ಹೇಳು, ಯಾರು ಹುಚ್ಚರು, ಯಾರು ಮೂರ್ಖರು ಹಾಗೆ ಅಂತ ಕೇಳಿದಾಗ ಸುಧಾಕರ್ ಮೌನವಾಗಿ ನಿಂತ. ಸುಧಾಕರ್ ಮತ್ತು ಕಲ್ಪನಾ ಕೈ ಮುಗಿದು ಬೇಡ್ಕೊಳ್ತಾ ಇದ್ರು. ಮರ ತಾಯಿಗೆ ಸಮಾನ, ತಾಯಿಗೆ ಕೊಡ್ಲಿಕ್ಕೆ ಮಾತ್ರನೇ ಗೊತ್ತು. ವೈದೇಹಿ ಮತ್ತು ಸುಧಾಕರ್ ಕಣ್ಣೀರಾಕುತ್ತಾ ಚಿಂತೆ ಮಾಡ್ತಾ ಅಳ್ತಾ ಇದ್ರು. ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯ ಎಲೆಗಳನ್ನು ತೆಗೆದುಕೊಂಡು ಹೋಗಿ ಊಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.